ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಶ್ಮೀಸ್ ಕಿಚನ್. ಬನ್ನಿ, ಇವತ್ತು ಟೇಸ್ಟಿಯಾಗಿರುವಂಥ ಮಶ್ರೂಮ್ ಮಸಾಲ ನೋಡೋಣ. ಇದಕ್ಕೆ ಕಾಯಿ ತುರಿ, ಸೋಂಕಾಳು, ಚಕ್ಕೆ, ಲವಂಗ, ಮೆಣಸು, ಏಲಕ್ಕಿ, ಮೊಗ್ಗು, ಗಸಗಸೆ, ಬಿಳಿ ಎಳ್ಳು, ಜೀರಿಗೆ, ಉದ್ದಕ್ಕೆ ಸ್ಲೈಸ್ ಮಾಡಿರಿ ಈರುಳ್ಳಿ, ಹಾಗೆ ಟೊಮೆಟೊ, ಗಸಗಸೆ, ಸ್ವಲ್ಪ ಹುರ್ಗಡ್ಲೆ, ನೀರು, ಫೈನ್ ಪೇಸ್ಟ್ ಮಾಡ್ಕೋಬೇಕು. ಇದನ್ನು ಸ್ವಲ್ಪ ಕಾದಿರೋ ಎಣ್ಣೆಗೆ ಬಾಣಲಿ ಕೂಡಿಸ್ಕೊಂಡು ಗರಂ ಮಸಾಲ, ಅರಿಶಿನ, ಹಚ್ಚ ಖಾರದ ಪುಡಿ ಅಷ್ಟು ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು ಬೌಲ್ಸ್ ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು, ಸಕ್ಕರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗ್ರೇವಿ. ಇದಕ್ಕೆ ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ. ನೀರನ್ನ ನಾವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಗ್ರೇವಿ ತೆಳ್ಳಗೆ ಬೇಕಂದರೆ ತೆಳ್ಳಗೆ, ನಾನು ಮೀಡಿಯಮ್ ಆಗಿ ಮಾಡ್ಕೋಬೋದು ಚಪಾತಿ ರೋಟಿಗೆಲ್ಲ. ಹಾಗೆ ಕಸೂರಿ ಮೇಥಿ ಹಾಕ್ಕೊಳ್ತಾ ಇದ್ದೀನಿ. ಬೇಯಿಸಿಟ್ಕೊಂಡಿರೋಂಥ ಮಶ್ರೂಮ್ನ ಇದಕ್ಕೆ ಹಾಕ್ಕೊಂಡು ಗ್ರೇವಿನ ಚೆನ್ನಾಗಿ ಕುದಿಸ್ಕೋಬೇಕು. ಗ್ರೇವಿ ಮತ್ತು ಮಶ್ರೂಮ್ ಚೆನ್ನಾಗಿ ಹೊಂದ್ಕೊಳ್ಳೋ ತನಕ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸಿದ್ರೆ ತುಂಬ ರುಚಿಕರವಾದಂಥ ಮಶ್ರೂಮ್ ಮಸಾಲ ಮನೆಯಲ್ಲೇ ರೆಡಿ ಆಗುತ್ತೆ. ಇದಕ್ಕೆ ಕುಲ್ಚಾ ನಾನು ಮನೆಯಲ್ಲೇ ಮಾಡಿಕೊಂಡೆ. ಇದು ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಗೋಧಿ ಹಿಟ್ಟಲ್ಲೇ ನಾವು ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬೋದು. ಮಕ್ಕಳಿಗೆ ತುಂಬಾ ಆರೋಗ್ಯಕರವಾಗಿ ಚೆನ್ನಾಗೂ ಇರುತ್ತೆ. ರೆಸ್ಟೋರೆಂಟ್ ಸ್ಟೈಲ್ ಮಶ್ರೂಮ್ ಮಸಾಲ ರೆಡಿ ಟು ಸರ್ವ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.